ನಾನು ತುಂಬ ವರ್ಷದಿಂದ ಒಂದು ಹಾಸ್ಪಿಟಾಲಿಟಿ ಫೀಲ್ಡಲ್ಲಿ ಇದ್ಕೊಂಡು ತುಂಬ ಜನರನ್ನ ಹೋಸ್ಟ್ ಮಾಡಿಕೊಂಡು ಒಂದು ಬೇರೆ ಥರದ ಒಂದು ಸೆಗ್ಮೆಂಟಿಂದ ಬಂದಿದ್ದೀನಿ. ಇವಾಗ ಪ್ರೆಸೆಂಟಲ್ಲಿ ಲೇಟೆಸ್ಟ್ ಟ್ರೆಂಡಲ್ಲಿ ಏನು ನಡೀತಾ ಇದೆ ಅಂತ ನನ್ನ ಒಂದು ಸೇಲ್ಸ್ ಟೀಮಿಂದ ಮೂವಿತಾ ಬಂದಿದ್ದಾರೆ. ಅವ್ರ ಹತ್ರ ಒಂದು ಇಂಟ್ರಾಕ್ಷನು, ಸ್ವಲ್ಪ ಸ್ಟೋರೀಸ್ ನಿಮ್ಮೊಂದಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಸ್, ಎಸ್. ಹಾಯ್ ಮೂವಿತಾ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್. ದುಬೈಯಲ್ಲಿದ್ದು ಯು ಹ್ಯಾವ್ ಬೀನ್ ಡೂಯಿಂಗ್ ಡಿಜಿಟಲ್ ಮಾರ್ಕೆಟಿಂಗ್, ಯು ಹ್ಯಾವ್ ಬೀನ್ ಡೂಯಿಂಗ್ ಫೈನಾನ್ಸ್, ಇನ್ನು ಏನೇನೋ ಮಾಡಿದ್ದೀರಾ, ಓದಿದ್ದು ಸೈನ್ಸು ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಾಗ ಹೌ ಡು ಯು ಫೀಲ್ ಸರ್ವಿಂಗ್ ಲಾಟ್ ಆಫ್ ಪೀಪಲ್, ಹೆಲ್ಪಿಂಗ್ ಲಾಟ್ ಆಫ್ ಪೀಪಲ್, ಐ ವುಡ್ ಸೇ? Actually, it was all about commitment. As I said earlier also, it was just about ಇದು ಡೈಲಿ ಬ್ರೆಡ್ ಇದಾಗೋ ಥರ ಅಷ್ಟೇ. ಬಟ್ ಆ್ಯಕ್ಚುಲಿ ನೌ ಐ ಹ್ಯಾವ್ ಪರ್ಪಸ್ ಇನ್ ಮೈ ಲೈಫ್ ವೇರ್ ಐ ಹ್ಯಾವ್ ಫೌಂಡ್ ಔಟ್ ಓಕೆ ಐ ವಿಲ್ ಹ್ಯಾವ್ ಟು ಹೆಲ್ಪ್ ಸೋ ಮೆನಿ ಪೀಪಲ್. ಆ್ಯಂಡ್ ನಮ್ಮದು ಇವಾಗ ಸರ್ವಿಸ್ ಇರೋದ್ರಿಂದ, ಸೊ ದಟ್ ಸರ್ವಿಸ್ ಹೌ ಇಟ್ ಈಸ್ ರೀಚಿಂಗ್ ಟು ಅ ಕಸ್ಟಮರ್ ಇಸ್ ಅ ಮೇನ್ ಕಾನ್ಸೆಪ್ಟ್. ಸೊ ದಟ್ ಈಸ್ ವೇರ್ ಐ ಆಮ್ ಸೋ ಮಚ್ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಫಾರ್ ಇಟ್. ಓಕೆ. ಸೊ ಇವಾಗ ನೀವು ರಿಟ್ರೀಟದು ಇಷ್ಟೊಂದು ಬುಕಿಂಗ್ಸ್ ಹ್ಯಾಂಡಲ್ ಮಾಡಿದ್ದೀರಾ. ಕ್ಯಾನ್ ಯು ನೇಮ್, ಕ್ಯಾನ್ ಯು ಶೇರ್ ಅ ಸ್ಟೋರಿ ವೇರ್ ಒಂದು ಕಸ್ಟಮರಿಂದ ಯು ಗಾಟ್ ಅ ವೆರಿ ಪವರ್ಫುಲ್ ಇಂಪ್ಯಾಕ್ಟ್ ಆಫ್ ಮಲ್ಟಿಪಲ್ ರೆಫರೆನ್ಸಸ್? ಬಿಕಾಸ್ ಐ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ, ಬಟ್ ಐ ವಾಂಟ್ ಟು ಹಿಯರ್ ಇಟ್ ಫ್ರಮ್ ಯು. Yeah, there is Girish, a guest named Girish Anta. Oh, okay. So he is from Hyderabad. ಸೊ ಒಂದ್ಸತಿ ಕಾಲ್ ಮಾಡಿದ್ರು. ದಿಸ್ ಇಸ್ ಆನ್ ದ ಮಂತ್ ಆಫ್ ಮಾರ್ಚ್ 7th he called. And he said he is family of 12 people. ಸೊ ಅವರು ಹೇಳಿದ್ರು ಓಕೆ ಐ ವಾಂಟ್ ಟು ಡೂ ದ ಬುಕ್ಕಿಂಗ್ ಅಂತೆಲ್ಲ ಹೇಳಿದ್ರು. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸಿ ಆಗುವಾಗ ಸಮ್ವೇರ್ ವಿ ವರ್ ಥಿಂಕಿಂಗ್ ಅಬೌಟ್ ಪ್ರೈಸಸ್, ಯಾಕೆಂದರೆ ಪ್ರೈಸಸ್ ಮ್ಯಾಚ್ ಆಗ್ತಾ ಇರಲಿಲ್ಲ ಅಂತ. ಬಟ್ ದೆನ್ ಯು ಸೆಡ್ ಓಕೆ it is only reaching to the people. So let's give the experience, we'll see ಅಂತ ಹೇಳಿದ್ವಿ. ಸೊ ದೆನ್ ಫಸ್ಟ್ ಇಟ್ ವಾಸ್ ಅವರು ಫ್ಯಾಮಿಲೀಸ್ ಹೇಳಿದರು, ಆಲ್ಮೋಸ್ಟ್ 12 adults ಅಂತ ಹೇಳಿದರು. ಆಮೇಲೆ ಆ್ಯಕ್ಚುಲಿ ಒನ್ ಕಪಲ್ ಕೇಮ್ ಫಸ್ಟ್. ಒಂದು ಕಪಲ್ ಬಂದರು, ಅದಾದಮೇಲೆ ದಿಸ್ 12 people ಹೂ ಫಸ್ಟ್ ಆಸ್ಟಲ್ಲ ಅವರು ಬಂದರು. ಸೊ ಕಂಟಿನ್ಯೂಸ್ಲಿ ಇನ್ ಅ ಮಂತ್ 2-3 bookings ದೇ ಸ್ಟಾರ್ಟೆಡ್ ಗಿವಿಂಗ್. ಆಲ್ಮೋಸ್ಟ್ ಒಂದು 8 ರೆಫರೆನ್ಸಸ್ ಆಲ್ರೆಡಿ ಬಂದಿದೆ ಒಂದು ಕಸ್ಟಮರಿಂದ. ಆ್ಯಂಡ್ ಬುಕ್ಕಿಂಗ್ಸು ಕಂಪ್ಲೀಟ್ ಆಗಿದೆ. ಆ್ಯಂಡ್ ವಿ ಹ್ಯಾಡ್ ಚಾರ್ಜ್ಡ್ ವೆರಿ ಪ್ರೀಮಿಯಮ್, ಅಂದರೆ ಲೆಸ್ ಪ್ರೈಸಸ್. ಬಟ್ ನೌ ವಿ ಹ್ಯಾವ್ like crossed more than 5 lakhs, I can say the amount, because one customer the total revenue. Yeah, so I think you have broke my record anta. Yeah, so similarly I had a incident, so maybe experience I would like to share it with my viewers. ವೆನ್ ಐ ವಾಸ್ ಇನ್ ಇನ್ಫೋಸಿಸಲ್ಲಿ ಇರಬೇಕಾದ್ರೆ, ಇನ್ಫೋಸಿಸ್ ಅಲ್ಲ, ಇಟ್ ವಾಸ್ ಇನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆವಾಗ ಒಂದು ಇನಿಷಿಯಲ್ ಗೆಸ್ಟು ಒಬ್ಬರು ಬುಕ್ಕಿಂಗ್ ಬೇಕಿತ್ತು. ಅವ್ರು ಕಾಲ್ ಮಾಡಿದಾಗ ನಮ್ಮಲ್ಲಿ ಕಾಟೇಜಸ್ ಇರಲಿಲ್ಲ. ನನ್ನ ಹತ್ರ ಅವಾಗ ಇದ್ದಿದ್ದು 2 ಕಾಟೇಜ್ ಫಿಲ್ ಆಗಿಬಿಟ್ಟಿತ್ತು. ಬಟ್ ಯಾರೋ ಒಬ್ಬರು ನನ್ನ ರೆಕಮೆಂಡ್ ಮಾಡಿದರು, ಈ ಥರ ಭಜನ್ ಅಂತ ಇದ್ದಾರೆ, ಕೂರ್ಗಿಗೆ ಹೋಗಿ, ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ರೆಕಮೆಂಡ್. ಸೊ ಈ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಈ ಕಾಲ್ಡ್, ಬಟ್ ನಮ್ಮ ಹತ್ರ ಕಾಟೇಜಸ್ ಇಲ್ಲ. ಸೊ ನಾನು ಹೇಳಿದೆ ನಮ್ಮದು ಬುಕ್ ಆಗಿದೆ, ಏನು ಮಾಡೋದು ಅಂತ ಹೇಳುವಾಗ ದೆನ್ ಈ ಟೋಲ್ಡ್ ಮೀ, ಸಿ ಆ್ಯಸ್ ಯು ಆರ್ ಫ್ರಮ್ ಕೂರ್ಗ್, ಇಫ್ ಯು ರೆಕಮೆಂಡ್ ಎನಿಥಿಂಗ್ ಐ ವಿಲ್ ಕಮ್ ಅಂತೇಳಿ ನಾನು ರ್ಯಾಂಡಮ್ ಆಗಿ ಒಂದು ಹೋಟೆಲ್ದು ಜಸ್ಟ್ ಎನ್ಕ್ವೈರಿ, ಚೆನ್ನಾಗಿದೆ ರೂಮ್ಸ್ ಅಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡಿದೆ. ಅದು ದಟ್ ಈಸ್ ಸಮ್ವೇರ್ ಕ್ಲೋಸ್ ಬೈ 2.5-3 kilometers. ಸೊ ಅವ್ರು ಬಂದಲ್ಲಿ ಸ್ಟೇ ಆದರು. ಅವರು, ಅವರ ವೈಫು, ಚಿಕ್ಕಿಬ್ಬರು ಮಕ್ಕಳು, ಆಮೇಲೆ ಅವರ ವೈಫದು ತಂಗಿ. ಸೊ ಆ ಟೈಮಲ್ಲಿ ನನಗೆ ಐ ವಾಸ್ ಹೋಸ್ಟಿಂಗ್ ಮೈ ಗೆಸ್ಟು, ಎಲ್ಲರೊಟ್ಟಿಗೆ ಓಡಾಡ್ಕೊಂಡಿದ್ದಾಗ ಸಡನ್ ನನ್ನ ನೆನಪಾಯಿತು, ಇವ್ರು ಬಂದಿದ್ದಾರಲ್ಲ, ಒಂದ್ಸತಿ ಕೇಳುವ, ಕೂರ್ಗ್ ಬಂದ ಮೇಲೆ ಅವ್ರಿಗೊಂದು ಕೊಡಗೋದು ಎಕ್ಸ್ಪೀರಿಯನ್ಸು ಸಿಕ್ಕಿದೆಯಾ, ಏನು ಸೈಟ್ ಸೀಯಿಂಗ್ ಮಾಡಿದಾರ ಅಂತ ಕೇಳುವ ಅಂತ ಕಾಲ್ ಮಾಡಿದೆ. ಸೊ ಏನು ಮಾಡ್ತಾಯಿದ್ದೀರಾ ಅಂತ ಹೇಳುವಾಗ, ನಾನು ಇಲ್ಲಿ ನೀವು ಹೇಳಿದ್ದು ರೆಕಮೆಂಡ್ ಮಾಡಿದ ಹೋಟೆಲಲ್ಲಿ ಇದ್ದೀನಿ, ಬಟ್ ಅಲ್ಲೊಂದು ಫಂಕ್ಷನ್ ಆಗ್ತಾಯಿದೆ ಕೆಳಗಡೆ, ಅಲ್ಲೆಲ್ಲ ಪಾರ್ಟಿ ಆಗ್ತಾಯಿದೆ, ಕೂರ್ಗ್ ಅಂದರೆ ಪಾರ್ಟಿ, ಸೊ ನಾವು ಎಲ್ಲೂ ಹೋಗಿಲ್ಲ, ರೂಮ್ ಒಳಗಡೆ ಕೂತಿದ್ದೀವಿ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ ಓಕೆ ವೈ ಡೋಂಟ್ ಯು ಕಮ್ ಟು ಮೈ ಪ್ರಾಪರ್ಟಿ ಅಂತ. ಇಲ್ಲ, ನೀವು ಆಲ್ರೆಡಿ ಗೆಸ್ಟ್ ಇದ್ದಾರಲ್ಲ, ದಟ್ಸ್ ಓಕೆ, ಯು ಕಮ್, ಐ ವಿಲ್ ಅರೇಂಜ್ ಸಮಥಿಂಗ್ ಫಾರ್ ಯು ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದು, ನಾನು ಇಲ್ಲಿ ನಮ್ಮ ಒಂದು ಟ್ರೆಡಿಷ್ನಲ್ ಹೌಸ್ ಇತ್ತು, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಕೊಡಗೋದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಕಾಫಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕರ್ಕೊಂಡು ಬಂದು ಜಸ್ಟ್ ಒಂದು ಕ್ಯಾಂಪ್ ಫೈರ್ ಅರೇಂಜ್ ಮಾಡಿ, ಡಿನ್ನರ್ ಅರೇಂಜ್ ಮಾಡಿ ಕಳಿಸಿದೆ. ಫಾರ್ ದಟ್ ಟೈಮ್ ಐ ವುಡ್ ಸೇ ಮೈ ಕಾಸ್ಟ್ ವಾಸ್ ಅರೌಂಡ್ 1,500-2,000 ಆಗಿರ್ಬೋದು. ಬಟ್ ನಾನು ಆವಾಗ ದುಡ್ಡು ನೋಡಿಲ್ಲ. ಸೊ ಐ ವಾಸ್ ಲೈಕ್ ಓಕೆ, ಒಂದು ಸರ್ವಿಸ್, ಪಾಪ ಎಲ್ಲೇ ಚೆನ್ನೈ, ಐ ಡೋಂಟ್ ನೋ ಹೂ ಈಸ್ ಹಿ,
ಎಲ್ಲೋ ಬಂದಿದ್ದಾರೆ ಅಂತೇಳಿ ಹೋಸ್ಟ್ ಮಾಡಿ ಕಳಿಸಿದೆ ಆ್ಯಂಡ್ ಐ ಹ್ಯಾಡ್ ನೋ ಮನಿ ಎಕ್ಸ್ಪೆಕ್ಟೇಷನ್. ಬಟ್ ಆ ಒಂದು ಸಿಚುವೇಷನಲ್ಲಿ ನನ್ನ ಅಬ್ಸರ್ವ್ ಮಾಡಿದವರು ಒಂದು 2-3 ಜನರು ನಮ್ಮ ಓನ್ ಫ್ಯಾಮಿಲಿಯವರು ಅಷ್ಟೇ ಕೇಳಿದ್ರು, ಸ್ವಲ್ಪ ಆದರೂ ಚಾರ್ಜ್ ಮಾಡ್ಬೋದಿತ್ತಲ್ಲ, ಬಿಸ್ನೆಸ್ಸಲ್ಲಿ ಯಾವತ್ತೂ ಈ ಥರ ಮಾಡಬಾರ್ದು, ಬಿಕಾಸ್ ಸಮ್ಟೈಮ್ಸು ಈ ಥರ ಮಾಡಿಬಿಟ್ರೆ ಯು ವಿಲ್ ಗೋ ಅಂಡರ್ ಲಾಸ್ ಅದು ಅಂತ. ಬಟ್ ದಟ್ ಟೈಮ್ ಐ ಡಿಂಟ್ ಥಿಂಕ್ ಅಬೌಟ್ ಇಟ್, ಐ ಜಸ್ಟ್ ವಾಂಟೆಡ್ ಟು ಗಿವ್ ದಟ್ ಎಕ್ಸ್ಪೀರಿಯನ್ಸ್. ಮತ್ತು ಅವರು ಹೋದರು, ನಾನು ನನ್ನ ರೆಗ್ಯುಲರ್ ರೂಟೀನಲ್ಲಿ ಬ್ಯುಸಿ ಆದಮೇಲೆ ವೆನ್ ಲೈಕ್ ಸಡನ್ಲಿ ಐ ಸ್ಟಾರ್ಟೆಡ್ ಗೆಟಿಂಗ್ ಕಾಲ್ಸ್, ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾಯಿದೆ, ಎಲ್ಲ ಮೆಜಾರಿಟಿ ಕಾಲ್ಸ್ ಇನ್ಫೋಸಿಸಿಂದ. ನಾನು ಏನಾಯ್ತಿದ್ದು, ಎಲ್ಲಿಂದ ಇಷ್ಟೊಂದು ರೆಫರೆನ್ಸ್ ಬರ್ತಾಯಿದೆ, ಬಿಕಾಸ್ ಆವಾಗ ಮಾರ್ಕೆಟಿಂಗ್ ನಾನು ಮಾಡಿರಲಿಲ್ಲ, ಇನ್ವೆಸ್ಟ್ಮೆಂಟು ತುಂಬ ಬೇಕಿತ್ತು, ನನ್ನ ಹತ್ರ ಚಾಲೆಂಜಸ್ ಇತ್ತು, ಆಗ ತಾನೇ ಸ್ಟಾರ್ಟ್ ಮಾಡಿದ್ದು ಕೌಂಟಿ, ಚಾಲೆಂಜಸ್ ತುಂಬ ಇತ್ತು. ಸೊ ಬುಕ್ಕಿಂಗ್ ಸ್ಟಾರ್ಟ್ ಆಯಿತು. ದೆನ್ ಐ ಆಸ್ಕ್ಡ್ ಹಿಮ್, ಲೈಕ್ ಗೆಸ್ಟ್ನ ಕೇಳಿದೆ, ಎಲ್ಲಿಂದ ನಿಮ್ಗೆ ಇದು ರೆಫರೆನ್ಸ್ ಸಿಗ್ತಾ ಇರೋದು ಅಂತ. So then I realized he was one of the high level manager in Infosys who had posted about me. They had written a big story in a bulletin board. Infosys ಅಲ್ಲಿ ಇಂಟರ್ನಲ್ ಆಗಿ ಒಂದು ಇನ್ಬಾಕ್ಸ್ ಇರುತ್ತೆ, ಬುಲೆಟಿನ್ ಬೋರ್ಡ್ ವಿಚ್ ಗೋಸ್ ಟು ಅದರ್ ಡಿಪಾರ್ಟ್ಮೆಂಟ್ಸು, ಬೇರೆ ಬೇರೆ ಮ್ಯಾನೇಜರ್ಸು, ಈವನ್ ಎವ್ರಿ ಎಂಪ್ಲಾಯೀಸಿಗೆ ಹೋಗುತ್ತೆ. ಸೊ ದೇ ಪಿಕ್ಡ್ ಮೈ ನಂಬರ್ ಫ್ರಮ್ ದೇರ್ ಆ್ಯಂಡ್ I got around 4.5 lakhs, 4 to 4.5 lakhs worth bookings. ಆ ಟೈಮಲ್ಲಿ ವಿಚ್ ವಾಸ್ so crucial for me in the initial phase. So moral of the story ಅಂದರೆ one customer can change your life. Yeah, that's very true. So it's a very related. So ನಾನು 4.5 lakhs ಅಚೀವ್ ಮಾಡಿದ್ದೆ. ಅಲ್ಲಿಂದ ಬೇರೆ ಬೇರೆ ಥರ ಮಲ್ಟಿಪಲ್ ಇದೆ, ಬಟ್ ಐ ಆಮ್ ಟೆಲಿಂಗ್ ಒಂದು ಕಸ್ಟಮರಿಂದ ನಾನು ಟ್ರ್ಯಾಕ್ ಮಾಡಿ ವಿತೌಟ್ ಎಕ್ಸ್ಪೆಕ್ಟಿಂಗ್ ಲೆಟ್ ಇಟ್ ಗೋ ಅಂತ ಹೇಳಿ ನನಗೆ ಬಂದಿರುವಂಥದ್ದು. ಸಿಮಿಲರ್ಲಿ, ಸೊ ವಾಟ್ ಯು ವಾಂಟ್ ಟು ಶೇರ್ ವಿತ್ ಈಗಿರುವಂಥ ಒಂದು ಮನಸ್ಥಿತಿ? ತುಂಬ ಜನರು ದೇ ಆರ್ ಬಿಕಮ್ ವೆರಿ ಟ್ರಾನ್ಸಾಕ್ಷನಲ್. ಏನು ಅಂತ ಹೇಳಿದ್ರೆ, ಈಗ ಒಂದು ಮೇ ಬಿ ಒಂದು ಶಾಪಿಗೆ ಹೋಗ್ತೀವಿ, ಅಲ್ಲಿ ಏನೋ ಶಾಪಿಂಗ್ ಮಾಡ್ತೀವಿ, ಅವ್ರು ನೆಗಾಡೋದು ಕೂಡ ಇಲ್ಲ, ಜಸ್ಟ್ ತಗೊಳ್ತಾರೆ, ಏನು ಬೇಕು ಕೊಡ್ತಾರೆ, ಹೋಗ್ತಾರೆ. ಆಮೇಲೆ ಇನ್ನೇನು ಯಾವುದೊಂದು ಕಡೆ ಹೋಗ್ತೀವಿ, ಕಾರ್ ಹತ್ತೀವಿ, ಕಾರಿಂದ ಇಳಿತೀವಿ, ನಾವು ಅವರಿಗೆ ಥ್ಯಾಂಕ್ ಯು ಹೇಳಲ್ಲ, ಅವರು ನಮಗೆ ಥ್ಯಾಂಕ್ ಯು ಹೇಳಲ್ಲ, ಏನೂ ಇಲ್ಲ, ಅದೇನೋ ಒಂಥರ ದುಡ್ಡು ಕೊಟ್ಟಾಯಿತು, ಟ್ರಾನ್ಸಾಕ್ಷನ್. ಸೊ ವಾಟ್ ಈಸ್ ದಟ್ ಯು ಆರ್ ಏಬಲ್ ಟು ರಿಲೇಟ್ ಟು ಆ್ಯಕ್ಚುಲಿ ಒಂದು ಟ್ರಾನ್ಸಾಕ್ಷನಲ್ ಬೇಸ್ಡ್ ಬಿಸ್ನೆಸ್ಗೂ ರಿಲೇಷನ್ಶಿಪ್ ಬೇಸ್ಡ್ ಬಿಸ್ನೆಸ್ಸಿಗೂ ಹೌ ಡು ಯು ವಾಂಟ್ ಟು ರಿಲೇಟ್, ವಿಚ್ ಈಸ್ ಲೈಕ್ ಯಾವ ಥರ ಇಂಪ್ಯಾಕ್ಟ್ ಬರುತ್ತೆ? ಈಗ ಆ್ಯಕ್ಚುಲಿ ಟ್ರಾನ್ಸಾಕ್ಷನಲ್ ಅಂದರೆ 95% ಪೀಪಲ್ ಆರ್ ಮೋರ್ ಇನ್ ಟು ಟ್ರಾನ್ಸಾಕ್ಷನ್ಸ್, ಬಿಕಾಸ್ ಅವ್ರಿಗೆ ಏನು ಸಿಗುತ್ತೆ ಅದನ್ನ ನೋಡ್ತಾರೆ. ವೆನ್ ಇಟ್ ಕಮ್ಸ್ ಟು ಸರ್ವಿಸ್ ಮೈಂಡ್ಸೆಟ್ ಅಂತ ಬರುವಾಗ, ವಿ ಥಿಂಕ್ ಆಫ್ ಗಿವಿಂಗ್ ಮೋರ್ ಆ್ಯಂಡ್ ದಟ್ ಈಸ್ ವೇರ್ ವಿ ಗೆಟ್ ದ ಬ್ಲೆಸ್ಸಿಂಗ್. ಎಕ್ಸಾಕ್ಟ್ಲಿ. ಆ ಬ್ಲೆಸ್ಸಿಂಗ್ಸ್ ನಮಗೆ ನಾವು ಸಿಗಬೇಕಾದ್ರೆ ವಿಲ್ ಹ್ಯಾವ್ ಟು ಜಸ್ಟ್ ಕೀಪ್ ಇಟ್ ಆರ್ ಹ್ಯಾಂಡ್ಸ್ ಓಪನ್. ದೆರ್ ಈಸ್ ಆ್ಯಕ್ಚುಲಿ ಸೇಯಿಂಗ್, ಮೈ ಮಾಮ್ ಆಲ್ವೇಸ್ ಸೇಸ್, ನೀನು ಎಷ್ಟು ಇದನ್ನ ಹಿಡ್ದಿಡ್ಕೋತೀಯ ಅಷ್ಟು ನಿಂದು ಇಲ್ಲಿ ತುಂಬಲ್ಲ. You just let it go. That is called your force. So you will get more. The energy what we have is all positivity. Now ಮಾಡ್ತಿರೋದೇ ಒಳ್ಳೆ ಕೆಲಸ ಅನ್ನುವಾಗ, so what I feel is we should be more service minded than transactional ಅಂತ. One smile. ಈಗ ನಮಗೆ ಇಲ್ಲಿ ಬಂದು ಆಟೋ ಡ್ರಾಪ್ ಮಾಡುವಾಗ we say thank you uncle, thank you ಅಣ್ಣ, because that gives smile on their face and that is more happiness to us also. When it comes to Girish, actually ಒಂದು ಇದನ್ನ ಹೇಳ್ತೀನಿ, he never expected that we had to give him something ಆ ಥರ. He is promoting us, he is doing marketing to us for no reasons. In Chennai community and in his community in Hyderabad, Bangalore. So all three states, like Bangalore inda, Chennai inda and Hyderabad inda, I have received the guest actually from his references. So that is a good point. So if he had thought of something expecting also, so service mindset avurgu irodakendre he has got that feeling here. So that's why he is marketing his also and spreading the positivity on that aspect. Okay. So ನಮಗೆ that is also, if he was thinking about transaction, he would not have actually ಅಲ್ಲಿ ಇಲ್ಲಿಂದ ಚೆಕ್ಔಟ್ ಆದಮೇಲೆ he would not have remembered us. Okay. ಸೊ ಆ ಥರ. ಆಲ್ ರೈಟ್. ಇವಾಗ ಐ ಮೀನ್ transactional is one side. I just want to, I'm very curious because from recent few years I'm not handling any calls, so I'm sure the team is facing the guest. I don't know whether I can really ask you this question. ನಮ್ಮ ಒಂದು ಇನಿಷಿಯಲ್ ಸೆಗ್ಮೆಂಟಲ್ಲಿ ಕಾಲ್ ಮಾಡಬೇಕಾದ್ರೆ ದೇ ಹ್ಯಾಡ್ ಪೇಷನ್ಸ್. ಅವರು ತುಂಬ ಪೇಷನ್ಸಲ್ಲಿ ಕಾಲ್ ಮಾಡ್ತಾಯಿದ್ರು, ಡಿಟೇಲಾಗಿ ಎನ್ಕ್ವೈರಿ ಮಾಡ್ತಾಯಿದ್ರು, ವೆಬ್ಸೈಟು ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು.
ಆ್ಯಂಡ್ ಈಗ ಒಂದು ಡು ಯು ಫೀಲ್ ಎನಿ ಚೇಂಜಸ್ ಆನ್ ದ ಕಸ್ಟಮರ್ ಬಿಹೇವಿಯರ್? ಲೈಕ್ ನನ್ನ ಒಂದು ಕೆಟಗರಿ ಹಳೆ ಕಸ್ಟಮರ್ಸ್ ಅಂದರೆ ದೇ ಆರ್ ವೆರಿ ವೆರಿ ಗುಡ್ ಎಕ್ಸ್ಪ್ಲೋರರ್ಸ್ ಬಿಕಾಸ್ ದೇ ಹ್ಯಾಡ್ ಲಾಟ್ ಆಫ್ ಟೈಮ್ ಟು ಆಸ್ಕ್ ಕ್ವೆಶನ್ಸ್, ಟು ಅಂಡರ್ಸ್ಟ್ಯಾಂಡ್, ಆ್ಯಂಡ್ ಐ ವಾಸ್ ಎಂಜಾಯಿಂಗ್ ದಟ್. ಬಟ್ ಈಗ ಮೆಜಾರಿಟಿ ಆಫ್ ದ ಕ್ರೌಡ್ ಆರ್ ದೇ ವೆರಿ ಮಚ್ ಇನ್ ಅ ರಶ್ ಟು ಬುಕ್ ಆರ್ ಲೈಕ್ ಏನೋ ಒಂದು ಅವ್ರ ಡೌಟ್ ಇದೆಯಾ? ಹೌ ಡು ಐ ಮೀನ್ ವಾಟ್ ಈಸ್ ದ ಲೇಟೆಸ್ಟ್ ಟ್ರೆಂಡ್ ಅಂತ? Latest trend, yeah, though I can say around 25% people still think of hers only, like ಡೀಟೇಲ್ ಆಗಿ ಈಗ ಮಕ್ಕಳು ಬಂದರೆ ಹೇಗೆ, ಅಪ್ಪ ಅಮ್ಮ ಬಂದರೆ ಹೇಗೆ, ಈಗ ಸೀನಿಯರ್ ಸಿಟಿಸನ್ಸ್ ಬಂದರೆ ಹೇಗೆ, ಡು ಯು ರಿಯಲಿ ಗಿವ್ ಟೈಮ್, ವಾಟ್ ಈಸ್ ದೇರ್, ಆ ಥರ ಎಲ್ಲ ಕೇಳ್ತಾರೆ. ಸೊ ವಾಟ್ ಈಸ್ ದ ಫೆಸಿಲಿಟೀಸ್, ಎಮ್ಯುನಿಟೀಸ್ ಅಂತ. ಓಕೆ. ಸೊ ವೆನ್ ಇಟ್ ಕಮ್ಸ್ ಟು ಅದರ್ 75%, ಇಟ್ ಈಸ್ ಮೋರ್ ಇನ್ ಟು ರಶ್ ಟು ಬುಕ್. ಅವರು ಆಲ್ರೆಡಿ ದೇ ಮೈಟ್ ಹ್ಯಾವ್ ಎಕ್ಸ್ಪ್ಲೋರ್ಡ್ ಬಿಕಾಸ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಿನ್ಸ್ ವಿ ಆರ್ ಸ್ಟ್ರಾಂಗ್ ದೇರ್, ಪೀಪಲ್ ಆಲ್ರೆಡಿ ನೋ ಅಬೌಟ್ ದ ಕಾನ್ಸೆಪ್ಟ್. ಸೊ ದೇ ವುಡ್ ಲೈಕ್ ಟು ಜಸ್ಟ್ ಬುಕ್, ಪ್ರೈಸಸ್ ಕೇಳ್ತಾರೆ. ಸೊ ವಾಟ್ ಎಲ್ಸ್ ಲೈಕ್ ಅಬೌಟ್ ಸ್ಟೇ ಆ್ಯಂಡ್ ಆಲ್ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ದೆಲ್ ಜಸ್ಟ್ ಬ್ಲಾಕ್ ಆ ಥರ. ಓಕೆ, ವೆರಿ ನೈಸ್. ಆ್ಯಂಡ್ ಯಾ, ಯು ಹ್ಯಾಡ್ ಹ್ಯಾಂಡಲ್ಡ್ ಅವರ್ ರೆಸಾರ್ಟ್ ಬುಕಿಂಗ್ಸು. ರೆಸಾರ್ಟ್ ಬುಕಿಂಗ್ಸ್ ಹ್ಯಾಂಡಲ್ ಮಾಡಬೇಕಾದ್ರೆ ದ ಎನ್ಕ್ವೈರಿ ವಾಸ್ ವೆರಿ ಡಿಫ್ರೆಂಟು. ಆ್ಯಂಡ್ ಸಿ ನಾವು ಇವನ್ ದೋ ಐ ಹ್ಯಾಡ್ ಬ್ಲಾಕ್ಡ್ ನಾನ್ ವೆಜ್ ಬೇಡ ಅಂತ ಹೇಳಿದ್ರು, ಐ ಆಮ್ ನಾಟ್ ಅಗೇನ್ಸ್ಟ್ ಪೀಪಲ್ ಈಟಿಂಗ್ ನಾನ್ ವೆಜ್. Even though I had said no smoking inside the property ಅಂತ ಹೇಳಿದ್ರು, I am not against smokers because they are all good souls, but I don't want to appreciate that inside the property. And thanks to my son who has changed me so much. And when it comes to liquor, alcohol, again I am not against those people, but we have criticism, ಆಯಿತಾ? ಸೊ ಯಾಕೆ ಲಿಕ್ಕರ್ ಇಲ್ಲ, ಯಾಕೆ ಸ್ಮೋಕ್ ಇಲ್ಲ, ಯಾಕೆ ನಾನ್ ವೆಜ್ ಇಲ್ಲ? ಆ್ಯಂಡ್ ಈಗ ಹೋಮ್ ಸ್ಕೂಲಿಂಗ್ ಅಂತ ಬಂದಾಗ ಅಲ್ಲೂ ಕ್ವಶನ್ಸು. ಭಜನ್, ನೀನು ಐ ಮೀನ್ ಐ ರೀಸೆಂಟ್ಲಿ ಗಾಟ್ ಅ ಕಮೆಂಟ್, ಯು ಆರ್ ಫ್ರೀ, you are able to give this time, but we are working people, so we don't have time for all this. So they are not getting inspired, they are feeling guilty about it, ಆಯಿತಾ? ಸೊ ಇನ್ ಕಾಲ್ ಆ ಇನಿಷಿಯಲ್ ಟ್ರಾನ್ಸಿಷನಲ್ಲಿ ವಾಟ್ ಕೈಂಡ್ ಆಫ್ ದ ವರ್ಸ್ಟ್ ಕಾಲ್ಸ್ ಯು ಗಾಟ್? ಐ ನೋ you or maybe other teammates also, you had faced a very challenging phase, and I knew it, and I was always there to support you. ನಿಮಗೆ ಯಾವ ಥರ ಕಾಲ್ಸ್ ಆ ಇನಿಷಿಯಲ್ ಫೇಸಲ್ಲಿ ಬರ್ತಾ ಇತ್ತು, ಆ್ಯಂಡ್ ಹೌ ಹ್ಯಾಸ್ ದಟ್ ಚೇಂಜ್ಡ್ ನೌ? ಕಾಲ್ಸ್ ಲೈಕ್ ವಿ ವರ್ ಕಾಲ್ಡ್ ಕ್ರೇಜಿ. ನಿಮಗೆ ಏನು ತಲೆ ಸರಿ ಇಲ್ವಾ, ಯಾಕೆ ಬ್ಲಾಕ್ ಮಾಡ್ತಾ ಇದ್ದಾರೆ? ಹಾಗೂ ಕೇಳಿದ್ದಾರೆ. ನಿಮ್ಗೇನು ತಲೆ ಸರಿ ಇಲ್ವಾ, ಕೂರ್ಗಂದ್ರೇ ನಾನ್ ವೆಜ್, ಆಲ್ಕೋಹಾಲ್, ಮತ್ತು ಗಮ್ಮತ್ತು ಮಾಡಬೇಕು, ಮಜಾ ಮಾಡಬೇಕು, ಪಾರ್ಟಿ ಮೈಂಡ್ಸೆಟ್ಟಲ್ಲೇ ಬರೋದು. ಅಲ್ಲೇ ನೀವು ಬ್ಲಾಕ್ ಮಾಡಿದರೆ ನಿಮ್ಗೆ ಯಾರು ಬರ್ತಾರೆ ಕಸ್ಟಮರ್ಸ್? ನಾವು ಬರಲ್ಲ, ನಾವು ಬೇರೆಯವ್ರನ್ನೂ ರೆಫರ್ ಮಾಡಲ್ಲ ಅಂತ ಹೇಳಿದ್ದಾರೆ ಕಸ್ಟಮರ್ಸ್. ಆ್ಯಂಡ್ ನೌ ದ ಟ್ರೆಂಡ್ ಹ್ಯಾಸ್ ಬೀನ್ ಚೇಂಜ್ಡ್ ಆ್ಯಂಡ್ ಪೀಪಲ್ ನೋ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅ ರಿಟ್ರೀಟ್ ಬಿಕಾಸ್ ವಿ ಆರ್ ಹೋಸ್ಟಿಂಗ್ ಮೋರ್ ಆಫ್ ಕಿಡ್ಸ್ ನೌ. Today also we have kids alado, kids from Mysore. From Mysore. So they are least worried about the food. They are interested to taste good food, but they are more interested in nature and activities. Yes, and all that. Definitely. Because now what has happened, sir, ಮಕ್ಕಳಿಗೆ they have that fantasy of being here. ಈ ನೇಚರ್ ಮಧ್ಯದಲ್ಲಿ, ಯಾಕೆಂದರೆ ಗೆಜೆಟ್ಸ್, ಸ್ಕ್ರೀನ್, ಸ್ಕ್ರಾಲಿಂಗ್ ಇದೇ ಟೈಮಿಂಗಲ್ಲಿ ಸಮ್ವೇರ್ ದೇ ಆರ್ ಏಬಲ್ ಟು ಲಿಸನ್ ಟು ಬರ್ಡ್ಸ್ ಚಿರ್ಪಿಂಗ್ ಆ್ಯಂಡ್ ಈ ಬಟರ್ಫ್ಲೈಸ್ ಹಾರೋದು, ಕಲರ್ಫುಲ್ ನೇಚರ್ ನಮ್ಮ ಮಧ್ಯನೇ ಇರುವಾಗ ವಿ ಆ್ಯಕ್ಚುಲಿ ಫರ್ಗೆಟ್ ದಟ್ ಆ್ಯಂಡ್ ಬಿ ಸಮ್ವೇರ್. ವೆನ್ ಇಟ್ ಕಮ್ಸ್ ಟು ಕಿಡ್ಸ್ ನೌ ದೇ ಆರ್ ವೆರಿ ಮಚ್ ಅಟ್ರಾಕ್ಟೆಡ್ ಆ್ಯಂಡ್ ಪ್ಯಾರೆಂಟ್ಸ್ ಫೀಲ್ ದಟ್ ಈಸ್ ದೇ ಆರ್ ಸೆಕ್ಯೂರ್ ಹಿಯರ್. ರೆಸಾರ್ಟಲ್ಲಿ ಭಯ ಪಡ್ತಾಯಿದ್ರು, ಮಕ್ಕಳಿಗೆ ಸೇಫ್ಟಿ ಇದೆಯಾ, ಸೀನಿಯರ್ ಸಿಟಿಸನ್ಸ್ಗೆ ಸೇಫ್ಟಿ ಇದೆಯಾ, ಯಾವಾಗಲೂ ಪಾರ್ಟಿ ಅಂದರೆ ದೇರ್ ವಿಲ್ ಬಿ ಟೈಮಿಂಗ್ಸ್, ಆಲ್ ದ್ಯಾಟ್. ಕೆಲವೊಂದು ಗಲಾಟೆ ಆಗುತ್ತೆ ಬಿಕಾಸ್ ಆಫ್ ಆಲ್ಕೋಹಾಲ್, ಅದು ಇದು ಅಂತೆಲ್ಲ ಹೇಳುವಾಗ ಪಾರ್ಟಿ ಮೈಂಡ್ಸೆಟ್ಟಿಂದ ಬರ್ತಾರೆ ಅಂತ. ಬಟ್ ನೌ ವಿ ಡೋಂಟ್ ಹ್ಯಾವ್ ದಟ್ ಇಶ್ಯೂ ಎಟ್ ಆಲ್. ಪೀಪಲ್ ನೋ ಕ್ಲಿಯರ್ಲಿ ದಟ್ ದಿಸ್ ಇಸ್ ದ ಮೈಂಡ್ಸೆಟ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಕಸ್ಟಮರ್ಸು ನಮಗೆ ಬರ್ತಾ ಇದ್ದಾರೆ. ದಟ್ ಈಸ್ ದ ಥಿಂಗ್ ಬಿಕಾಸ್ ಪೀಪಲ್ ಹ್ಯಾವ್ ರಿಯಲೈಸ್ ದಟ್ ದ ವ್ಯಾಲ್ಯೂ ಈಸ್ ಫಾರ್ ದ ಕಾನ್ಸೆಪ್ಟ್ and the theme and value for the complete ನಾವು ರಿಟ್ರೀಟ್ ಕಾನ್ಸೆಪ್ಟ್ಗೆ ಏನು ವ್ಯಾಲ್ಯೂ ಕೊಟ್ಟಿದ್ದೀವಿ, ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್. ಸೊ ಪೀಪಲ್ ಡೋಂಟ್ ಡ್ರ್ಯಾಗ್ ಇಟ್. ಸಿನ್ಸ್ ಯು ಟೋಲ್ಡ್ ಹೋಮ್ ಸ್ಕೂಲಿಂಗ್, ಐ ವಿಲ್ ಜಸ್ಟ್ ಟೆಲ್ ಒನ್ ಥಿಂಗ್. I actually wanted my son also to come out of the schools and do homeschooling. This is not now.
when I future, was that's okay. Actually I had this plans when I was in Dubai itself. Oh really? Okay. But somehow ಮನೇಲಿ ಗೊತ್ತಿರುತ್ತಲ್ಲ, ಆಗಲ್ಲ they ಅದು. don't allow us also. So I was just continuing with the flow. But luckily after coming here I realized that okay, ಮಕ್ಕಳನ್ನ ಸ್ಕೂಲ್ ಕಳಿಸಿ ಕೂಡ ನಾವು we can teach something which is different ಅಂತ. So what I do is people say yeah, you're free and you can spend time with Vian is okay. But what I do is after logging out I go and spend time with my kid by making him to wash clothes, help me to gardening and cycling. ಅವನು cycling ಮಾಡುವಾಗ I go and do exercise along with him. He does some ಈ ಕ್ರಿಯೇಟಿವ್ ಆಗಿ ಈ ಎಲೆಗಳನ್ನೆಲ್ಲ ಇಟ್ಬಿಟ್ಟು ಅವನು ಇದು ಮಾಡ್ತಾನೆ. ಸೊ ಅಂದರೆ ಪೇಂಟಿಂಗ್, ಸೊ ಹೀ ಲೈಕ್ಸ್ ಪೇಂಟಿಂಗ್ ವೆರಿ ಮಚ್. ಸೊ ಅವನಿಗೇನು ಇಂಟ್ರೆಸ್ಟ್ ಇದೆ ಅದು ಅವನಿಗೆ ನಾನು ಟೈಮ್ ಕೊಟ್ಬಿಟ್ಟು ಐ ಆಮ್ ಜಸ್ಟ್ ಟೀಚಿಂಗ್ ಒನ್ ಆರ್ ದಿ ಅದರ್ ಸ್ಕಿಲ್ಸ್ ವೇರ್ ಹಿ ಈಸ್ ಏಬಲ್ ಟು ಗಿವ್ ಮೈ ಟೈಮ್ ಟು ಹಿಮ್ ಆ್ಯಂಡ್ ಹೀ ಕ್ಯಾನ್ ಸ್ಪೆಂಡ್ ಟೈಮ್ ವಿತ್ ಮೀ. ಆ ಥರ ಬಾಂಡಿಂಗಲ್ಲಿ ಸೊ ಹೀ ಈಸ್ ಏಬಲ್ ಟು ಆ್ಯಕ್ಚುಲಿ ಸ್ಕೂಲ್ಗೆ ಹೋಗಿ ಏನು ಕಲಿತಾ ಇದ್ದಾನೆ, ಮೋರ್ ದೆನ್ ದಟ್ ಹೀ ಈಸ್ ಲರ್ನಿಂಗ್ ಎಟ್ ಹೋಮ್. ಸೊ ದಟ್ ಈಸ್ ವೇರ್ ವಿ ಕ್ಯಾನ್ ಗಿವ್ ಟೈಮ್ ಆ್ಯಕ್ಚುಲಿ ಅಂತ ಅನಿಸುತ್ತೆ. ಯಾ ಮೋಹಿತಾ, ಸಿ ಎಂಡ್ ಆಫ್ ಇಟ್ ಜನರು ಯಾಕೆ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ವೆಜ್ಜು ನಾನ್ ವೆಜ್ ಇಟ್ ಕ್ಯಾನ್ ಎಕ್ಸಿಸ್ಟ್, ಓಕೆ, ವಿತ್ ಲಿಕ್ಕರ್ ವಿತೌಟ್ ಲಿಕ್ಕರ್ ಇಟ್ ಕ್ಯಾನ್ ಎಕ್ಸಿಸ್ಟ್, ವಿತ್ ಸ್ಮೋಕರ್ಸ್ ವಿತ್ ನೋ ಸ್ಮೋಕಿಂಗ್ ಇಟ್ ಕ್ಯಾನ್ ಎಕ್ಸಿಸ್ಟ್. ಸಿಮಿಲರ್ಲಿ ಸ್ಕೂಲ್ ಆ್ಯಂಡ್ ಹೋಮ್ ಸ್ಕೂಲ್ ಕ್ಯಾನ್ ಎಕ್ಸಿಸ್ಟ್. ಬಟ್ ಇವರಿಗೆ ಏನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ, ಏನಕ್ಕೆ ಕೆಲವರಿಗೆ ಇಟ್ಸ್ ನಾಟ್ ಗಿಲ್ಟ್ ಕಾಡ್ತಾ ಇದೆ. ಸಿ ಕೆಲವರಿಗೆ ಗಿಲ್ಟ್ ಕಾಡ್ತಾ ಇದೆ, ಕೆಲವರಿಗೆ ಜಲಸ್ ಕಾಡ್ತಾ ಇದೆ. ಓ ಭಜನ್ನು ಹಿಂಗೆ ಸುತ್ತಾಡಿಕೊಂಡು ಕಾಡಲ್ಲಿ ತಿರುಗಿಸ್ಕೊಂಡು ಮಗುನೆಲ್ಲ ಎತ್ತಾಡಿಕೊಂಡು. I was also one of the time I was in a space where I was not able to give time to my family. I lost many things. I was also working for the job, ಎಲ್ಲ ಇತ್ತು. ಬಟ್ ನಾನು ಯಾವ ಥರ ಬಿಲ್ಡ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ವೆನ್ ಐ ವಾಸ್ ಇನ್ ಅ ಜಾಬ್ ಐ ಕುಡಂಟ್ ಗೆಟ್ ಇನ್ ಮೈ ಫಿಲಾಸಫಿ ಇನ್ವಾಲ್ವ್ಡ್. ನನ್ನ ಫಿಲಾಸಫಿನ ನಾನು ಹೇಳಕ್ಕೆ ಹೋದರೆ ಅಲ್ಲಿ ದೇ ಆರ್ ಆಲ್ ಬಿಗ್ ಕಂಪ್ನೀಸ್. ಫಾರ್ ದೆಮ್ ಇಟ್ ಈಸ್, ಫಾರ್ ಅಸ್ ದೇ ಹ್ಯಾವ್ ಟು ಕಮ್ ವರ್ಕ್ ಗೋ. ಬಟ್ ನಾವು ಮೈ ಫಿಲಾಸಫಿ ಇಸ್ ಡಿಫ್ರೆಂಟ್. ನನ್ನ ಫಿಲಾಸಫಿ ಏನಂದರೆ ಐ ವಾಂಟ್ ಟು ಟೇಕ್ ಮೈ ಟೈಮ್ ಕಂಪ್ಲೀಟ್ಲಿ ಟು ಮೈ ಸೆಲ್ಫ್, ಟು ಮೈ ಫ್ಯಾಮಿಲಿ, ಟು ಮೈ ಟೀಮ್. ಸೊ ಸೇಮ್ ಥಿಂಗ್ ಈಸ್ ಟ್ರಾನ್ಸ್ಫರ್ ಟು ಯು. ಸೊ ಇವಾಗ ಐ ಟೆಲ್ ಆಲ್ ಮೈ ಟೀಮ್ ಮೇಟ್ಸ್, ಗೆಟ್ ಯುವರ್ ಫ್ಯಾಮಿಲಿ, ಗೆಟ್ ಯುವರ್ ಕಿಡ್ಸ್, ಗೆಟ್ ಯುವರ್ ಪೆಟ್ಸ್, ಬಿಕಾಸ್ ಸಿ ವೈ ಶುಡ್ ವಿ ಬಿ ಸೋ ಸೀರಿಯಸ್ ಅಬೌಟ್ ಲೈಫ್ ಅಲ್ವಾ? ಸೊ ಇಫ್ ಐ ಹ್ಯಾವ್ ಟು ಆಸ್ಕ್ ಯು ದಿಸ್ ಕ್ವೆಶ್ಚನ್, ಲೈಫ್ ಇಸ್ ವೆರಿ ಶಾರ್ಟ್, ರೈಟ್? ಆ್ಯಂಡ್ ವಾಟ್ ಎವರ್ ವಿ ಆರ್ ಇಯರ್ ಇಟ್ಸ್ ಅ ಇಲ್ಯೂಷನ್ ಅಲ್ಲ. ಸೊ ನಿಮ್ಮ ಮಗು ನೀವು ಒಟ್ಟಿಗೆ ಇರೋದು, ಇಟ್ ಈಸ್ ಅ ಮ್ಯಾಜಿಕಲ್ ಮೂಮೆಂಟ್. ವೈ ಡು ಯು ವಾಂಟ್ ಟು ಮಿಸ್ ದ್ಯಾಟ್? You being with your husband together, it's a magic. So just in the name of rat race, just in the name of money, just in the name of job, it doesn't mean that you'll have to sacrifice and all that. So in future your atma, your soul will regret saying that I didn't give time to my family, I didn't give time to my kid. So that what I'm saying is, create a atmosphere where you can gel everything together. ಒಂದೇ ಸತಿ ಮಾಡಬೇಕು, ಒಂದೇ ಸತಿ ಟ್ರ್ಯಾಕಿಂದ ಹಾರ್ಬಿಟ್ಟು ಏನೋ ಮಾಡ್ಕೊಬಿಡಬೇಕು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಐ ಆಮ್ ಟೆಲ್ಲಿಂಗ್, ಗೋ ಟು ಸ್ಕೂಲ್, let the kids learn from the school. That is really great. There are good teachers, there are good schools, colleges, ella ide. But along with that, homeschooling is an option where you can learn from nature, learn from parents. Appa inda kalili, ಅಮ್ಮನಿಂದ ಕಲೀಲಿ, ತಾತ ಅಜ್ಜಿದು ನಾಲೆಜ್ ಅನ್ನು ತಗೊಳ್ಳಿ, ಗಿಡ ಮರಗಳಿಂದ ತಗೊಳ್ಳಿ. ದಿಸ್ ಇಸ್ ಹೋಮ್. ಇದು ಹೇಳಿದ್ರೆ ಪೀಪಲ್ ಆರ್ ಗೆಟಿಂಗ್ ಕನ್ಫ್ಯೂಸ್. ಓ ಮೈ ಗಾಡ್, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ, ವಿ ಬಿಲೀವ್ ಇನ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಹಾಗೆ ಪ್ಲೀಸ್ ಡು ನಾಟ್ ಕಾಲ್ ಇಟ್ ಆಸ್ ಅ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಅಂತ ನಾನು ಹೇಳೋದು. ದಿಸ್ ಇಸ್ ನಾಟ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಮೈ ಸನ್ ಡಸಂಟ್ ಚಾನ್ಸ್ ಟು ಲರ್ನ್ ಮೊಘಲ್ ಯಾವಾಗ ಬಂದರು, ಟಿಪ್ಪುನ ಯಾರು ಕೊಂದರು, ಇಲ್ಲ ಇನ್ನು ಬೇಡದಿರೋ ಈ ಬೇರೆ ಬೇರೆ ಫಾರ್ಮುಲಾ. ಐ ಮೀನ್ ರಿಯಲ್ ಲೈಫಲ್ಲಿ ಎಲ್ಲಿ ಯೂಸ್ ಆಗಿದೆ? ಆ್ಯಕ್ಚುಲಿ ಐ ಹ್ಯಾವ್ ದ ಸೇಮ್ ಕ್ವೆಶ್ಚನ್. ನಾನು ಇಷ್ಟು ಓದಿ ಐ ಆಮ್ ನಾಟ್ ಏಬಲ್ ಟು ರಿಲೇಟ್ ವೈ ಹಿಸ್ಟ್ರಿ ವಾಸ್ ದೇರ್. ಐ ಡ್ಯೂ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ವಾರಿಯರ್ಸ್ ಹೂ ಅಂಡ್ ಆಲ್ ಹ್ಯಾಸ್ ಫಾಟ್ ಫಾರ್ ಅಸ್, ಬಟ್ ಸ್ಟಿಲ್ ಅವ್ರ ಬಗ್ಗೆ ನಮಗೆ ನಾಲೆಜ್ ಇರಲಿ, ಜನರಲ್ ನಾಲೆಜ್ ಅಂತ ಕರೀರಿ, ಸೋಷಿಯಲ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಆ ಡೇಟ್ಸ್ನೆಲ್ಲ ನೆನ್ಪಿಟ್ಕೊಂಡು ಟುಡೇ ವೇರ್ ಆರ್ ವಿ ಯೂಸಿಂಗ್ ದೋಸ್ ಡೇಟ್ಸ್? ಎಕ್ಸಾಕ್ಟ್ಲಿ. ಆ್ಯಂಡ್ ಅದಕ್ಕಿಂತ ಆ್ಯಂಡ್ ಇನ್ನೊಂದು ದೊಡ್ಡ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಪೀಪಲ್ ಫೀಲ್ ದಟ್ ಸ್ಕೂಲಿಗೆ ಕಳಿಸಿದ ಮೇಲೆ ಅವ್ರ ಲರ್ನಿಂಗ್ ಅಲ್ಲಿಗೆ ಮುಗೀತು, ಅಲ್ಲೇ ಕಲಿತಾ ಇದ್ದಾರೆ, ಆಮೇಲೆ ಗ್ರ್ಯಾಜುಯೇಷನ್ ಆದಮೇಲೆ ಮುಗೀತು, ಐ ಹ್ಯಾವ್ ಡನ್ ವಿತ್ ದ ಎಜುಕೇಷನ್ ಸಿಸ್ಟಮ್. ಎಜುಕೇಷನ್ ಈಸ್ ನಾಟ್ ಓನ್ಲಿ ಇನ್ ದ ಸ್ಕೂಲ್, ಇನ್ ದ ಕಾಲೇಜ್ ಆರ್ ಎನಿವೇರ್, ಇಟ್ ಈಸ್ ಎಟ್ ಹೋಮ್, outside the school also. That is where people are lagging. So very grateful and thankful that you are thinking about homeschooling on a serious note. But yeah, you are again planning school and homeschooling. That's what I want to inspire parents. At one point of time you will only realize. So NIOS anta ide, beautiful subject, so they can opt and all that. And Devdan Foundation ಇಂದ ಬಂದರು, ಅವರು ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು.
So yeah, so it's a different track, and thank you for supporting, thank you for being in the game even though there are so much of criticism. But ನಮ್ಮಲ್ಲಿ ಇನ್ಸ್ಪೈರ್ ಆಗಿರೋರು 90-95% ಇದ್ದಾರೆ. 5% people are critics. We really love them, we respect them, and I want them to comment more so that I will do the same thing. So if somebody says me, please do not do these kind of videos related to homeschooling, I will definitely do it more, because end of it ಅವ್ರನ್ನ ಉರ್ಸೋಕೆ ಅಲ್ಲ, I want to do something which is pricking them. ಆ್ಯಂಡ್ ಅವ್ರಿಗೆ ಏನಾದರೂ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ, ಇಫ್ ದೇ ಆರ್ ರಿಯಲಿ ಫೇಸಿಂಗ್ ದಟ್ ಗಿಲ್ಟ್ ಇದ್ದರೆ ನಮ್ಮ ಹತ್ರ ಬರಲಿ, ನಮ್ಮ ವಿಲ್ ಹೆಲ್ಪ್ ದೆಮ್ ಔಟ್ ಟು ಹೌ ಟು ಗೆಟ್ ಔಟ್ ಆಫ್ ದ ರೆಗ್ಯುಲರ್ ಟ್ರ್ಯಾಕ್ ಟು ಅ ಗುಡ್ ಟ್ರ್ಯಾಕ್, ಆ್ಯಂಡ್ ಆಲ್ಸೋ ಬ್ಯಾಲೆನ್ಸ್ ಬೋತ್. ದೇ ಕ್ಯಾನ್ ಆಲ್ಸೋ ಇಂಟಿಗ್ರೇಟ್, ಎರಡನ್ನ ಜಾಯಿನ್ ಮಾಡ್ಕೊಂಡು ಹೋಗೋ ಥರ ಮಾಡ್ಬೋದು. ಬಟ್ ಇಟ್ ಡಸಂಟ್ ಮೀನ್ ದಟ್ ವಿಯನ್ನ ಈ ಥರ ನೋಡಿ, ಸಿ ಯು ಆಲ್ಸೋ ವಿಲ್ ಫೀಲ್ ಬ್ಯಾಡ್, ವಿಯನ್ ಹಿಂಗೆ ಆಟಾಡ್ತಾ ಇದ್ದಾನೆ, ನಿಮ್ಮ ಮಗ ಹೋಗ್ಬಿಟ್ಟು ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಬಟ್ ಐ ಆಮ್ ಸೇಯಿಂಗ್ ಯುವರ್ ಸನ್ ಆಲ್ಸೋ ಕ್ಯಾನ್ ಬಿ ವೀಕ್ಲಿ 5 days 6 days ಸ್ಕೂಲ್ ಹೋಗಲಿ, 5.5 days ಸ್ಕೂಲಿಗೆ ಹೋಗ್ತಾನೆ, 1.5 day ಲೆಟ್ ಹಿಮ್ ಪ್ಲೇ ವಿತ್ ವಿಯಾನ್ ಅಲ್ವಾ, ಲೆಟ್ ಹಿಮ್ ಪ್ಲೇ ಇನ್ ದ ನೇಚರ್. ನೀವೇ ಕಾಡಿಗೆ ಕರ್ಕೊಂಡೋಗಿ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಅದನ್ನ ಮಾತಾಡಬೇಕಾದ್ರೆ ಯಾಕೆ ಇದ್ರ ಬಗ್ಗೆ ಉಳ್ಕೊಳ್ಳೋದು ಅಲ್ವಾ? ಐ ನೋ, ಐ ರಿಯಲಿ ಲವ್ ಆಲ್ ದ ಮದರ್ಸ್ ಆ್ಯಂಡ್ ಫಾದರ್ಸ್ ಔಟ್ ದೇರ್. ಐ ರಿಯಲಿ ರೆಸ್ಪೆಕ್ಟ್. ಐ ವಾಸ್ ದೇರ್ ಎಟ್ ಯುವರ್ ಸ್ಪೇಸ್. ಬಟ್ ನನಗೆ ರಿಯಲೈಸ್ ಆಗಿದೆ ಯಾವಾಗ ಅಂತ ಹೇಳಿದ್ರೆ, ವೆನ್ ಐ ವೆಂಟ್ ಆ್ಯಂಡ್ ಸ್ಟ್ರಗಲ್ಡ್ ಇನ್ ದಟ್ ಪಾತ್, ವೆನ್ ಮೈ ಫಾರ್ಮುಲಾಸ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಕಲ್ತಿರೋದು, ಸಿ ಎಂಡ್ ಆಫ್ ಇಟ್ಟು ನಾನೊಂದು ಮೆಜರ್ಮೆಂಟ್ ತೋರಿಸ್ಬಿಟ್ಟಿದ್ದೆ ಎಷ್ಟು ಅಡಿ ಉದ್ದ ಇದೆ ಅಂತ ಹೇಳಿದ್ರೆ, ಪೀಪಲ್ 99% of the interview candidates whom I have interviewed, they have failed in this. ಓಕೆ, ಒಂದು ಹೈಟ್ನ ಮೆಜರ್ ಮಾಡೋಕ್ಕಾಗಲ್ಲ. ಎರಡನೇದು ಹೇಳಿದ್ದೀನಿ, ಇಂಗ್ಲೀಷ್ ಸ್ಪೀಕಿಂಗ್ ಕಮ್ಯುನಿಕೇಷನ್ ಅಂತ ಕೇಳಿದಾಗ 95% ಹ್ಯಾಸ್ ಫೇಲ್ಡ್. ಐ ನೋ ಆಲ್ ದ ಲ್ಯಾಂಗ್ವೇಜಸ್, ಇಂಗ್ಲೀಷ್ ಸ್ವಲ್ಪ ಕಷ್ಟ. ಮೈ ಸನ್ ಸ್ಪೀಕ್ಸ್ ಎಟ್ ಇಂಗ್ಲೀಷ್, ಅಮೇಝಿಂಗ್ ಇಂಗ್ಲೀಷ್. ಈ ಕ್ಯಾನ್ ಕಮ್ಯುನಿಕೇಟ್ ಟು ಎನಿ CEO, ಎನಿಬಡಿ ಎಟ್ ದಿಸ್ ಏಜ್. ದಿಸ್ ಈಸ್ ಲರ್ನಿಂಗ್. ಆಯಿತಾ? 5 languages ಮಾತಾಡ್ತಾನೆ. ಯು ನೋ ಹಿಮ್, ರೈಟ್? ಸೊ ಐ ವಾಂಟ್ ಆಲ್ ದ ಕಿಡ್ಸ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಮದರ್ಸ್ ಹ್ಯಾಸ್ ಟು ಬಿ ವೆರಿ ಹ್ಯಾಪಿ. ದೇ ಶುಡ್ ಬಿ ವರ್ಕಿಂಗ್ ರಿಯಲಿ ಹಾರ್ಡ್. ಫಾದರ್ಸ್ ಹ್ಯಾಸ್ ಟು ಬಿ ಡೂಯಿಂಗ್ ಬಿಸ್ನೆಸ್ಸು, ವರ್ಕ್, ಎನಿಥಿಂಗ್. ಇಟ್ಸ್ ಆಲ್ ಗುಡ್. ಸೊ ಲೆಟ್ಸ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಪರ್ಸ್ಪೆಕ್ಟಿವ್, ಆ್ಯಂಡ್ ಇಫ್ ದೇ ಆರ್ ಗೆಟಿಂಗ್ ಇನ್ಸ್ಪೈರ್ಡ್ ಫ್ರಮ್ ಮೀ, ಐ ಆಮ್ ಗ್ರೇಟ್. ಇಫ್ ದೇ ಆರ್ ನಾಟ್ ಗೆಟಿಂಗ್ ಇನ್ಸ್ಪೈರ್ಡ್, ದಟ್ಸ್ ಆಲ್ಸೋ ಓಕೆ ಅಲ್ವಾ? ಸೊ ಆಲ್ ದ ಬೆಸ್ಟ್ ಟು ಯು, ಆ್ಯಂಡ್ ಎನಿಥಿಂಗ್ ಯು ವಾಂಟ್ ಟು ಶೇರ್? ಆಲ್ ಗುಡ್? No, critics is needed, because we are here because of critics only. What is not agala anta ಏನು ಹೇಳಿದ್ರು, not possible ಅನ್ನೋದನ್ನ we have shown it is possible, and that is a journey to continue. And thanks to everyone, because this is a beautiful journey. It is an opportunity, I can say, to be here. So we are with good intention, all set. That's all. Critics, so when you are doing a garden ಅಲ್ಲ, ಗಾರ್ಡನಲ್ಲಿ ಒಳ್ಳೆ ಫ್ಲವರ್ಸ್ ಇರುತ್ತೆ, ಒಳ್ಳೆ ವಿಷಯಗಳಿರುತ್ತೆ. ಆ ಗಾರ್ಡನ್ಸ್ನ ಪ್ರೊಟೆಕ್ಟ್ ಮಾಡಬೇಕಂದ್ರೆ ಆ ಮುಳ್ಳುಗಳು, ಕ್ರಿಟಿಕ್ಸ್ ಯಾರ್ಯಾರು ಇರ್ತಾರೆ, ಅವ್ರನ್ನೆಲ್ಲ ಹಿಡಿದು ನಾವು ನಮಗೆ ಬೇಲಿ ಮಾಡ್ಕೋಬೋದು. ಸೊ ವೆನ್ ಯು ಡೂ ಅ ನೈಸ್ ಬೇಲಿ ಔಟ್ ಆಫ್ ಆಲ್ ದೀಸ್ ಥಾರ್ನ್ಸ್ ಅಲ್ಲ, ಹೊರಗಡೆಯಿಂದ ಏನು ಬರಲ್ಲ, ನಮ್ಮ ಗಾರ್ಡನ್ ವಿಲ್ ಬಿ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಗೆಟ್ ಇನ್ಸ್ಪೈರ್ಡ್. ಕೀಪ್ ವಾಚಿಂಗ್ ದ ವೀಡಿಯೋಸ್. ಇನ್ನೂ ಖತರ್ನಾಕ್ ವೀಡಿಯೋಸ್ ಮಾಡ್ತೀವಿ. ಆ್ಯಂಡ್ ರಿಟ್ರೀಟು, ಐ ಆಮ್ ವೆರಿ ಬ್ಲೆಸ್ಡ್ ಟು ಬಿ ಇನ್ ದಿಸ್ ಜರ್ನಿ, ಆ್ಯಂಡ್ ಐ ಹ್ಯಾವ್ ಅಮೇಝಿಂಗ್ ಪೀಪಲ್ ಹೂ ಆರ್ ಸಪೋರ್ಟಿಂಗ್ ಮೀ. ಸಿ ಯು, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಮೋಹಿತಾ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಸರ್, ಬಾಯ್.